ಸಬ್ಬಕ್ಕಿ ಪಾಯಸ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 3/4 ಕಪ್ಪಷ್ಟು ಈ ಥರ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಹಾಕೊಳ್ಳಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಒಂಥರ ಕಡಲೆ ಪುರಿ ಥರ ಬರುತ್ತೆ, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಹುರಿತಾ ಒಂಥರ ಕಡಲೆ ಪುರಿ ಥರ ಈ ಥರ ಊದ್ಕೊಳ್ಳುತ್ತೆ. ಇವಾಗ ನೀರು ಹಾಕೊಳ್ಳಿ. ಕ್ಲೋಸ್ ಮಾಡ್ಬಿಟ್ಟು 4 ವಿಷಲ್ ತೊಗೋಬೇಕು. ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ ಇದು. ಶಾವಿಗೆ ಒಂದು ಹಿಡಿಯಷ್ಟು ಹಾಕೊಳ್ಳಿ. ಅಷ್ಟೇ ಲೋ ಫ್ಲೇಮಲ್ಲೇ ಇದನ್ನು ಕೆಂಪಗೆ ಹುರ್ಕೋಬೇಕು ತುಪ್ಪದಲ್ಲಿ. ಅಷ್ಟು ಕೆಂಪಗಾದ್ಮೇಲೆ ನಾನು ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊತೀನಿ. ಒಂದು 5 ನಿಮಿಷ ಈ ಶಾವಿಗೆನ ಬೇಯಿಸ್ಕೊತೀನಿ. ನಾನು 1 ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಪ್ಯಾನಿಗೆ ಹಾಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೋಬೇಕು. ಇದೊಂದು 5 ನಿಮಿಷ ಕರಗಲಿ. ಇದು 1 ಕಪ್ ಅಷ್ಟು ಹಸಿ ತೆಂಗಿನ ತುರಿ, 6 ಬಾದಾಮಿ ಕಾಯಿ, 6 ಗೋಡಂಬಿ, 2 ಏಲಕ್ಕಿ ಕಾಯಿ. ಇದಕ್ಕೆ ನೀವು 1 ಸ್ಪೂನ್ ಅಷ್ಟು ಗಸಗಸೆನ ಹುರಿದ್ಬಿಟ್ಟು ಸಹ ಹಾಕೋಬಹುದು. ಸ್ವಲ್ಪ ನೀರು ಹಾಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಸ್ಕೊಳ್ಳಿ. ಅವಾಗ ಗೋಡಂಬಿ ಮತ್ತು ಬಾದಾಮಿ ಚೆನ್ನಾಗಿ ನೆಂದು ರುಬ್ಬೋದಕ್ಕೆ ಈಸಿ ಆಗುತ್ತೆ. ನೀರು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಶಾವಿಗೆನೂ ಚೆನ್ನಾಗಿ ಬೆಂದಿದೆ. ಪಾಯಸಕ್ಕೆಲ್ಲ ಈ ಥರ ಬೆಲ್ಲನ ಒಂದು 2 ಕುದಿ ಆದರೂ ಬರಬೇಕು, ಆವಾಗಲೇ ಪಾಯಸ ರುಚಿ ಬರೋದು. ನೀವು ಪಾಯಸಕ್ಕೆ ಡೈರೆಕ್ಟಾಗಿ ಬೆಲ್ಲ ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಒಂದು 2 ಕುದಿ ಬರಲಿ. ಪಾಕ ಏನು ಬೇಡ. ಈ ಥರ 1 ಕುದಿ ಬಂದಾದ್ಮೇಲೆ ಇನ್ನೊಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಸೋರ್ಸ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೋಬೇಕು. ಬೆಲ್ಲ ಈ ಥರ ಇರಬೇಕು, ತಿಕ್ಕ ಕನ್ಸಿಸ್ಟೆನ್ಸಿಲಿ ಇರಬೇಕು. ಹೀಗೆ ನಾವು ಫಸ್ಟ್ ನೀರು ಎಷ್ಟು ಹಾಕಿದ್ವಿ, ಇವಾಗ ಎಷ್ಟಾಗಿದೆ, ಇವಾಗಲೇ ಆ ಬೆಲ್ಲ ರುಚಿ ಕೊಡೋದು. ಈ ಥರ ಒಂದು 2 ಕುದಿ ಆದರೂ ಬರಬೇಕು. ಸಬ್ಬಕ್ಕಿನೂ ಸಹ ಬೆಂದಿದೆ. ಹೈ ಫ್ಲೇಮಲ್ಲಿ 4 ವಿಷಲ್ ತೊಗೊಂಡಿದ್ದೆ. 4ರಿಂದ 5 ಸಹ ತೊಗೋಬೋದು. ಮೇನ್ ಏನು ಗೊತ್ತಾ, ಸಬ್ಬಕ್ಕಿ ಮತ್ತು ಶಾವಿಗೆ ಬೆಂದಿರಬೇಕು ಬಿಫೋರ್ ಬೆಲ್ಲಕ್ಕೆ ಹಾಕೋಕ್ಕಿಂತ ಮುಂಚೆ. ಇಲ್ಲ ಅಂದರೆ ಬೆಲ್ಲಕ್ಕೆ ಹಾಕಿದ್ಮೇಲೆ ಸಬ್ಬಕ್ಕಿ ಆಗಲಿ ಶಾವಿಗೆ ಆಗಲಿ ಬೇಯೋದಿಲ್ಲ. ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿದು ಪೇಸ್ಟ್ ಹಾಕಬೇಕು. ಇಲ್ಲಿ ಬೆಲ್ಲನ ಸೋರಿಸಿ ಹಾಕ್ಕೊಂಡಿದ್ದೀನಿ. ಈ ಶಾವಿಗೆನೆಲ್ಲ ಹಾಕೊಳ್ಳಿ. ಇಟ್ಕೊಂಡಿರೋ ಸಬ್ಬಕ್ಕಿನೂ ಸಹ ಹಾಕೋಬೇಕು. ಎಲ್ಲನೂ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೋಬೇಕು. ಯಾಕಂದರೆ ತೆಂಗಿನಕಾಯಿ ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ, ಗಟ್ಟಿ ಆಗೋಗ್ಬಿಡುತ್ತೆ. ಆಮೇಲೆ ಸಬ್ಬಕ್ಕಿನೂ ಅಷ್ಟೇ ಸ್ವಲ್ಪ ತಾದ್ಮೇಲೆ ಗಟ್ಟಿ ಆಗೋಗ್ಬಿಡುತ್ತೆ. ಈ ಕನ್ಸಿಸ್ಟೆನ್ಸಿಲಿ ಇರಲಿ. ನಿಮಗೆ ಬೆಲ್ಲ ರುಚಿ ನೋಡಿ, ಸಿಹಿ ನೋಡಿ ಅಡ್ಜಸ್ಟ್ ಮಾಡಿ. ಈ ಟೈಮಲ್ಲಿ ಮತ್ತೆ ಬೆಲ್ಲ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ. 2 ಸ್ಪೂನ್ ಸಕ್ಕರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗಿರಬೇಕು. ಇವಾಗ ಸ್ವಲ್ಪ ಹೊತ್ತು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಹೀಗಾಗಿರಬೇಕು. ನಮ್ಮಲ್ಲಿ ಸ್ಮಾಲ್ ಸೆಲೆಬ್ರೇಷನ್ಗೆ ಸಬ್ಬಕ್ಕಿ ಮತ್ತು ಶಾವಿಗೆ ಹಾಕಿ ತೆಂಗಿನಕಾಯಿ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಹಾಕಿ ಪಾಯಸ ಮಾಡಿದ್ದೀನಿ. ಇವತ್ತು ನನ್ನ ದೊಡ್ಡ ಮಗಳದು ಮಾಸ್ಟರ್ಸ್ ಇನ್ ಹಾರ್ವರ್ಡ್ ಗ್ರ್ಯಾಜುಯೇಟ್ ಆದ್ಲು. ಹಾಗೆ RCBನೂ ಸಹ ಗೆಲ್ತಲ್ವ. ಸೊ ಅದಕ್ಕೆ ಸ್ಮಾಲ್ ಸೆಲೆಬ್ರೇಷನ್ ಪಾಯಸ ಮಾಡಿದ್ದೀನಿ. ಸೊ ಈ ಸಲ ಕಪ್ ನಮ್ಮದೇ. ಸ್ವಲ್ಪ ತುಪ್ಪದ ಒಗ್ಗರಣೆಗೆ ಸ್ವಲ್ಪ ತುಪ್ಪ, ಒಣ ಕೊಬ್ಬರಿನ ಸ್ವಲ್ಪ ಚೂರು ಮಾಡಿ ಹಾಕಿದ್ದೀನಿ ಪೀಸಸ್ ಆಗಿ. ನೀವು ಇವನ್ ಗೋಡಂಬಿ ದ್ರಾಕ್ಷಿಲೂ ಮಾಡ್ಕೋಬೋದು. ಸ್ವಲ್ಪ ಕೆಂಪಗಾಗಲಿ. ಇದು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆವಾಗ ಚೆನ್ನಾಗಿ ಕೆಂಪಗಾಗುತ್ತೆ. ಕೆಂಪಗಾಗ್ತಿದ್ದಂಗೆ ಒಣ ದ್ರಾಕ್ಷಿ ಹಾಕೊಳ್ಳಿ. ಇದನ್ನು ಅಷ್ಟೇ ಒಂಚೂರು ಪಫ್ ಆಗಲಿ. ಈ ಪಾಯಸಕ್ಕೆ ಹಾಕೊಳ್ಳಿ. ರೆಡಿ ಟು ಸರ್ವ್. ಬಿಸಿಯಾಗೂ ಸಹ ಇದನ್ನು ತಗೋಬೋದು. ಇಲ್ಲಾಂದರೆ ಸ್ವಲ್ಪ ಕೂಲ್ ಆದಮೇಲೆ ತಣ್ಣಗೂ ಸಹ ಇದನ್ನು ತಿನ್ಬೋದು. ಈ ಎಲೆ ತುದಿಲಿ ಪಾಯಸ ಹಾಕ್ತಾರಲ್ಲ, ಆ ಥರನೇ ಟೇಸ್ಟ್ ಇರುತ್ತೆ. ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ನೋಡಿ, ಸಬ್ಬಕ್ಕಿ ಎಲೆ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಆಗಿರಬೇಕು. ನೋಡಿ, ಎಷ್ಟು ತಿಕ್ಕಾಗಿದೆ. ಸ್ವಲ್ಪ ಹೊತ್ತಾದ್ಮೇಲೆ ತಿಕ್ಕಾಗುತ್ತೆ.